ಭರತನಾಟ್ಯ ಕಲೆ ಭಾರತದ ಸಂಸ್ಕೃತಿಯ ಅವಿಭಾಜ್ಯ ಅಂಗ. ಭರತನಾಟ್ಯದಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಯಾಗುತ್ತದೆ ಎಂದು ಮಕ್ಕಳ ತಜ್ಞ ಡಾಕ್ಟರ್ ಆರ್.ವಿ. ಚಿದಾನಂದ್ ಅಭಿಪ್ರಾಯಿಸಿದರು. ಶನಿವಾರ ಸಂತೆಯ ವಿಘ್ನೇಶ್ವರ ಕಲ್ಯಾಣ ಮಂಟಪದಲ್ಲಿ ಶ್ರೀ ಲಲಿತಾ ನಾಟ್ಯಾಲಯ ಅಕಾಡೆಮಿ ಆಫ್ ಕ್ಲಾಸಿಕಲ್ ಡ್ಯಾನ್ಸ್ನ 3ನೇ ವಾರ್ಷಿಕೋತ್ಸವ ಹಾಗೂ ಅಪರಾಜಿತ ನೃತ್ಯೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಯುವಜನತೆ ಪಾಶ್ಚಿಮಾತ್ಯ ಕಲೆಗಳತ್ತ ವಾಲುತ್ತಿರುವ ಸಂದರ್ಭದಲ್ಲಿ ಭರತನಾಟ್ಯದಂತಹ ಶಾಸ್ತ್ರೀಯ ನೃತ್ಯಗಳನ್ನು ಪೋಷಿಸುವ ಕಾರ್ಯ ಶ್ಲಾಘನೀಯ ಎಂದರು. ಭರತನಾಟ್ಯ ಕಲಾವಿದರನ್ನು ಎಲ್ಲರೂ ಪ್ರೋತ್ಸಾಹಿಸಿ ಬೆಳೆಸುವಂತೆ ಅವರು ಮನವಿ ಮಾಡಿದರು. ಈ ದಿನದ ನಾಟ್ಯ ಡ್ಯಾನ್ಸ್ ಅಂದ್ಕೂಡಲೇ ನಮ್ಮ ಮನಸ್ಸಿನಲ್ಲಿ ಬರೋದು ಫಿಲ್ಮಿ ಡ್ಯಾನ್ಸ್ ಅಥವಾ ಚಲನಚಿತ್ರ ಒಂದು ಏನು ನೃತ್ಯ ಮಾಡ್ತಾರೆ ಅದೇ ಡ್ಯಾನ್ಸ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಯೂಶ್ವಲಿ ನಾವು ಸಾಧಾರಣವಾಗಿ ಯಾವುದೇ ಒಂದು ಸ್ಕೂಲ್ ಡೇಗೆ ಹೋದರೆ ಕಲ್ಚರಲ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ, ಲಲಿತ ಕಲೆ, ಜಾನಪದ ಕಲೆ ಪ್ರದರ್ಶನ ಅಂತ ಹೇಳ್ತಾರೆ. 10-12 ಫಂಕ್ಷನ್ಗಳು ಕಂಟಿನ್ಯೂಸ್ ನಡೆಯುತ್ತೆ ಪ್ರೋಗ್ರಾಮು. 12 ಕೂಡ ಫಿಲ್ಮಿ ಡ್ಯಾನ್ಸೇ ಇರುತ್ತೆ. ಆದರೆ ನಾವು ಎಲ್ಲಿ ಎಡುತ್ತಾ ಇದ್ದೀವಿ? ಈ ನಾಟ್ಯ ಅನ್ನೋದು ಜೀವನದ ಒಂದು ಅವಿಭಾಜ್ಯ ಅಂಗ. ನಾವು ನಮ್ಮ ಬೇರುಗಳನ್ನು ಬಿಟ್ಟು ಇನ್ನೆಲ್ಲೋ ಓಡ್ತಾ ಇದ್ದೀವಿ. ಬೇರಿಲ್ಲದೆ ಮರ ಇಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಕೇವಲ ವೆಸ್ಟರ್ನ್ ಡ್ಯಾನ್ಸ್ ಅಥವಾ ಮನರಂಜನೆ ಕೊಡೋ ನೃತ್ಯನೇ ಡ್ಯಾನ್ಸ್ ಅಂತಲ್ಲ. ಆ ಕಾಲದಿಂದ ಸಾವಿರಾರು ವರ್ಷದಿಂದ ಭರತನಾಟ್ಯ ಹೆಸರಿನಲ್ಲೇ ನಮ್ಮ ಭರತ ಖಂಡ ಇದೆ. ಈ ಭರತನಾಟ್ಯ ನಮ್ಮ ಜೀವನದ ಒಂದು ಅಂಗವಾಗಿದೆ. ಅಷ್ಟೇ ಹೇಳಬೇಕು, ಡ್ಯಾನ್ಸ್ ಅನ್ನೋದು ಎಷ್ಟು ಪುರಾತನ ಅಂದರೆ ಈವನ್ ಕಾಡು ಮನುಷ್ಯರು, ಆ ಕಾಲದಲ್ಲಿ ಶಿಲಾಯುಗದ ಮನುಷ್ಯರು ಕೂಡ ಕೆತ್ತನೆಯಲ್ಲಿ ಬೇಟೆ ಆಡ್ಕೊಂಡು ಬಂದು ಬೇಟೆನ ಮಧ್ಯೆ ಇಟ್ಕೊಂಡು ಸುತ್ತಲೂ ಡ್ಯಾನ್ಸ್ ಮಾಡ್ತಾ ಇರೋ ಚಿತ್ರಗಳನ್ನು ಆ ಕಾಲದಲ್ಲೇ ಬಂಡೆ ಮೇಲೆ ಕೊರೆದಿದ್ದು ಇವತ್ತಿಗೂ ಸಿಗುತ್ತೆ. ಅಂದರೆ ಬಹುಶಃ 1,00,000 ವರ್ಷದ ಹಿಂದೆಯಿಂದಲೂ ಡ್ಯಾನ್ಸ್ ಮಾಡ್ತಾ ಇದ್ದೀವಿ. ಆದರೆ ಅದಕ್ಕೊಂದು ಒಳ್ಳೆಯ ಬುನಾದಿ, ಒಂದು ಒಳ್ಳೆಯ ರೀತಿ, ಅದಕ್ಕೊಂದು ರೂಪುರೇಷೆ ಕೊಟ್ಟು ನಮ್ಮ ಪೋಷಕರು ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಬೆಳೆಸುವುದರೊಂದಿಗೆ ತಾವು ಸಮಾಜದಲ್ಲಿ ಗುರುತಿಸಿಕೊಳ್ಳಬೇಕು. ಭರತನಾಟ್ಯದಂತಹ ಶಾಸ್ತ್ರೀಯ ಸಂಗೀತವನ್ನು ಪ್ರೋತ್ಸಾಹಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದು ವಿಘ್ನೇಶ್ವರ ಬಾಲಕಿಯರ ಪ್ರೌಢಶಾಲಾ ಶಿಕ್ಷಕ ಕೆಪಿ ಜಯಕುಮಾರ್ ಹೇಳಿದರು. ದೆಸೆಯಿಂದ ಅವರ ತಂದೆ ತಾಯಿಗಳ ಹತ್ರ ಎಲ್ಲ ಹೋಗಿ ಟಿವಿಯವರು ಕ್ಯಾಮ್ರಾ ಇಟ್ಟಿದ್ದಾರೆ. ಅಂದರೆ ಮಗನಿಂದ ತಂದೆ ತಾಯಿ ಗುರುತಿಸಲ್ಪಟ್ಟು, ಅದೇ ರೀತಿಯಲ್ಲಿ ನಿಮ್ಮ ಮಕ್ಕಳ ಒಂದು ಸಾಧನೆಯಿಂದ ನಿಮ್ಮ ಹೆಸರು ಮುಂಚೂಣಿಗೆ ಬರಲಿ, ನಿಮಗೂ ಕೂಡ ಒಂದು ಒಳ್ಳೆಯ ಹೆಸರು ಲಭಿಸುತ್ತೆ ಅಂತ ಹೇಳ್ತಾ ಹಿರಿಯ ಭರತನಾಟ್ಯ ವಿದ್ವಾನ್ ಶಂಕರ್ ಮಾಸ್ಟರ್ ಮಾತನಾಡಿ, ಇಂದು ಭರತನಾಟ್ಯ ಕಲೆಗೆ ವೈದ್ಯರು, ಇಂಜಿನಿಯರ್ಗಳು ಕೂಡ ಮಾರು ಹೋಗ್ತಿರುವುದು ವಿಶೇಷ ಎಂದರು. ಈ ಕಲೆಯು ಪ್ರತಿ ಮನೆಗಳಲ್ಲೂ ಬೆಳಗಬೇಕೆಂದು ಅವರು ಆಶಿಸಿದರು. 64 ಕಲೆಗಳಲ್ಲಿ ಇದು ಕೂಡ ಒಂದು ಛಾಯಾ ಎಲ್ಲರಿಗೂ ಬರುವುದಿಲ್ಲ. ಏನೋ ಮುಖವನ್ನು ತಿರುಗಿಸ್ತಾಗಿಯವರುಂಟು. ಆದರೆ ನಿಮಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ನೆನಪು ಮಾಡಿಕೊಂಡ್ರೆ ಹಳೆಬೀಡು ಬೇಲೂರಿನಲ್ಲಿ ಪ್ರತಿಯೊಂದು ಶಾಂತಲೆ, ಹುಟ್ಟು ನರ್ತಕಿ, ವಿಷ್ಣುವರ್ಧನನ ಪಟ್ಟ ಮಹಿಷಿ, ಪ್ರತಿಯೊಂದರೂ ಕೂಡ ಮುಖರ ಮುಕ್ತೆ, ವೀಣಾಪಾಣಿ, ಮೃದಂಗವಾದಿನಿ, ಶುಕಭಾಷಿಣಿ. ಅದೇ ರೀತಿ ತಮಿಳುನಾಡಿನ ತಂಜಾವೂರು ಬೃಹದೇಶ್ವರ ಟೆಂಪಲ್ನಲ್ಲಿ ನಂದಿಕೇಶ್ವರನ ಪ್ರತಿಯೊಂದು ಮುದ್ರೆಗಳನ್ನು ಅಲ್ಲಿ ಚಿತ್ರಿತವಾಗಿದೆ. ಎಲ್ಲವನ್ನು ನಾವು ಸೋಮನಾಥ ಸೋಮೇಶ್ವರ ದೇವಸ್ಥಾನ, ಕಲಾಪೋಷಕರಾದ ಮೈಸೂರು ಅರಸರು ಎಲ್ಲರಿಗೂ ಕೂಡ ನಾನು. ಶನಿವಾರ ಸಂತೆ ಕ್ಲಸ್ಟರ್ ಸಿಆರ್ಪಿ ಸಿಕೆ ದಿನೇಶ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಜಿಎಂ ಕಾಂತರಾಜ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಗೀತಾ ಹರೀಶ್ ಹಾಗೂ ಸಹಕಾರ ಸಂಘದ ಅಧ್ಯಕ್ಷ ಶರತ್ ಶೇಖರ್ ಸಂದರ್ಭೋಚಿತವಾಗಿ ಮಾತನಾಡಿದರು. ಇದೇ ಸಂದರ್ಭ ಸಾಧಕರನ್ನು ಸನ್ಮಾನಿಸಲಾಯಿತು. ನೃತ್ಯ ಶಾಲೆಯ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ಭರತನಾಟ್ಯ ಅಮೋಘ ಆಕರ್ಷಣೆ ಪಡೆಯಿತು. ನಾಟ್ಯಾಲಯದ ಸ್ಥಾಪಕಿ ಸುನೀತಾ ವಸಂತಕುಮಾರ್, ಕೋಮಲ ಮತ್ತಿತರರು ಹಾಜರಿದ್ದರು. ಚಿತ್ತಾರ ನ್ಯೂಸ್, ಶನಿವಾರ ಸಂತೆ.